ನಮಸ್ಕಾರ. ಇವತ್ತು ನಾವು ಭಾರತದ ನರ್ಸಿಂಗ್ ವಲಯದಲ್ಲಿ ಒಂದು ದೊಡ್ಡ ಚರ್ಚೆಗೆ ಕಾರಣವಾಗಿರೋ ವಿಷಯದ ಬಗ್ಗೆ ಮಾತಾಡೋಣ. ಅದೇ 80-20 ನಿಯಮ. ಇದು ಸಾವಿರಾರು ನರ್ಸಿಂಗ್ ಆಕಾಂಕ್ಷಿಗಳ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ ಬನ್ನಿ ನೋಡೋಣ. ಹಾಗಾದ್ರೆ ನಿಜವಾಗ್ಲೂ ಒಂದೇ ಒಂದು ರೂಲ್ ಇಷ್ಟೆಲ್ಲಾ ಜನರ ಭವಿಷ್ಯವನ್ನ ಡಿಸೈಡ್ ಮಾಡೋಕ್ ಸಾಧ್ಯನಾ? ಈ ಪ್ರಶ್ನೆ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಕೇಂದ್ರಬಿಂದು. ಬನ್ನಿ ಇದರ ಆಳಕ್ಕೆ ಇಳಿದು ಅಸಲಿ ವಿಷಯ ಏನು ಅಂತ ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲು ಈ ವಿಷಯದ ಮೂಲಕ್ಕೆ ಹೋಗೋಣ. ಅಷ್ಟಕ್ಕೂ ಏನಿದು 80-20 ನಿಯಮ? ಯಾಕೆ ಇದನ್ನ ಜಾರಿಗೆ ತರಬೇಕಾಯ್ತು? ಅದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಏಮ್ಸ್ನಂತಹ ಕೇಂದ್ರ ಸರ್ಕಾರದ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ನರ್ಸಿಂಗ್ ಆಫೀಸರ್ಸ್ ಹುದ್ದೆಗೆ ನೇಮಕಾತಿ ನಡೆಯುತ್ತಲ್ಲ, ಆವಾಗ 80% ಸೀಟುಗಳನ್ನ ಮಹಿಳೆಯರಿಗೆ, ಇನ್ನು ಉಳಿದ 20% ಸೀಟುಗಳನ್ನ ಪುರುಷರಿಗೆ ಅಂತ ಮೀಸಲಿಡಬೇಕು. ಇದೇ ನೋಡಿ 80-20 ನಿಯಮ ಅಂದ್ರೆ. ಈ ಚಾರ್ಟ್ ನೋಡಿದ್ರೇನೆ ಗೊತ್ತಾಗುತ್ತೆ ನೋಡಿ, ಚಿತ್ರಣ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ? ಸೀಟು ಹಂಚಿಕೆಯಲ್ಲಿರೋ ಈ ದೊಡ್ಡ ಗ್ಯಾಪ್ ಎದ್ದು ಕಾಣಿಸುತ್ತೆ. ಎಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 80% ಸೀಟು, ಎಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಕೇವಲ 20% ಸೀಟು. ಸರಿ, ಈಗ ನಾಣ್ಯದ ಇನ್ನೊಂದು ಮುಖ ನೋಡೋಣ. ಈ ನಿಯಮದಿಂದ ನಮಗೆ ಅನ್ಯಾಯ ಆಗ್ತಿದೆ ಅಂತ ಭಾವಿಸೋರ ವಾದವಾದ್ರೂ ಏನೋ, ಪುರುಷ ನರ್ಸಿಂಗ್ ಆಕಾಂಕ್ಷಿಗಳ ಕಳವಳಗಳೇನೋ. ಅವ್ರು ಕೇಳ್ತಿರೋ ಪಾಯಿಂಟ್ಸ್ ತುಂಬಾ ವ್ಯಾಲಿಡ್ ಆಗಿದೆ ಅಲ್ವಾ? ಯೋಚನೆ ಮಾಡಿ, ಎಲ್ಲರೂ ಓದೋದು ಒಂದೇ ಸಿಲೆಬಸ್. ಕಾಲೇಜಿಗೆ ಸೇರುವಾಗ ಹುಡುಗರು ಹುಡುಗಿಯರು ಅಂತ ಯಾವ ಅನುಪಾತನೂ ಇರಲ್ಲ. ಆದ್ರೆ ಕೆಲಸಕ್ಕೆ ಸೇರುವಾಗ ಮಾತ್ರ ಯಾಕೀ ತಾರತಮ್ಯ? ಸೀಟುಗಳೇ ಕಮ್ಮಿ ಇರೋದ್ರಿಂದ ಕಾಂಪಿಟಿಷನ್ 100 ಪಟ್ಟು ಜಾಸ್ತಿ ಆಗುತ್ತೆ ಅನ್ನೋದೇ ಅವರ ಮುಖ್ಯವಾದ ಪ್ರಶ್ನೆ. ಕೇಳಿದ್ರಲ್ಲ, ಒಬ್ಬ ಟಾಪರ್ ವಿದ್ಯಾರ್ಥಿಯ ಈ ಮಾತು ಅವರಲ್ಲಿರೋ ನೋವನ್ನ, ಹತಾಶೆಯನ್ನ ಸ್ಪಷ್ಟವಾಗಿ ಹೇಳತ್ತೆ. ಇದು ಬರೀ ಒಂದು ಪಾಲಿಸಿಯ ಪ್ರಶ್ನೆ ಅಷ್ಟೇ ಅಲ್ಲ, ಇದು ಅವರ ಭವಿಷ್ಯದ ಕನಸುಗಳ ಪ್ರಶ್ನೆ ಕೂಡ ಹೌದು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈ ನಿಯಮದ ಆಚೆಗೂ ಬೇರೆ ವಾಸ್ತವಗಳು ಇವೆಯಾ? ಬನ್ನಿ ಈಗ ಕಥೆಗೆ ಒಂದು ಹೊಸ ತಿರುವು ಕೊಟ್ಟು ಇನ್ನೊಂದು ಆಯಾಮದಿಂದ ನೋಡೋಣ. ಈ ಚರ್ಚೆಗೆ ಇನ್ನಷ್ಟು ಆಳವನ್ನು ಕೊಡೋಕೆ ಈಗಾಗಲೇ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿರೋ ಅನುಭವಿ ನರ್ಸಿಂಗ್ ಆಫೀಸರ್ಸ್ ಏನಂತ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಅವರ ಅಭಿಪ್ರಾಯ ತುಂಬಾ ಮುಖ್ಯ. ಇಲ್ನೋಡಿ, ಒಂದ್ ಕಡೆ ಆಕಾಂಕ್ಷಿಗಳು ವೈಯಕ್ತಿಕ ಸ್ಪರ್ಧೆ ಬಗ್ಗೆ ಯೋಚನೆ ಮಾಡ್ತಾರೆ, ಇನ್ನೊಂದು ಕಡೆ ಆಫೀಸರ್ಸ್ ಹೇಳೋದು ಟೀಮ್ ವರ್ಕ್ನ ರಿಯಾಲಿಟಿ ಬಗ್ಗೆ. ಅವರ ಪ್ರಕಾರ ಎಮರ್ಜೆನ್ಸಿ ವಾರ್ಡ್, ICUನಂತಹ ಹೈ ಪ್ರೆಷರ್ ಸಿಚುವೇಷನ್ಗಳಲ್ಲಿ ಪುರುಷ ನರ್ಸ್ಗಳು ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಇದು ಅವರ ಸಾಮರ್ಥ್ಯವನ್ನ ಎತ್ತಿ ತೋರಿಸುತ್ತೆ. ಸರಿ, ಈ 80-20 ರೂಲನ್ನ ಒಂದು ನಿಮಿಷ ಮರ್ತ್ಬಿಡೋಣ. ಸರ್ಕಾರಿ ಉದ್ಯೋಗ ಅಂದ್ಮೇಲೆ, ಅದರಲ್ಲೂ ನರ್ಸಿಂಗ್ ಫೀಲ್ಡಲ್ಲಿ ಅಸಲಿ ಕಾಂಪಿಟಿಷನ್ ಹೇಗಿರುತ್ತೆ ಅಂತ ಒಂದು ವಿಶಾಲ ದೃಷ್ಟಿಕೋನದಲ್ಲಿ ನೋಡೋಣ ಬನ್ನಿ. ಇಲ್ಲಿರೋ ಕಹಿ ಸತ್ಯ ಏನಪ್ಪಾ ಅಂದ್ರೆ, 80-20 ನಿಯಮ ಇರ್ಲಿ ಬಿಡ್ಲಿ, ಸರ್ಕಾರಿ ನರ್ಸಿಂಗ್ ಕೆಲ್ಸಗಳು ಮೊದ್ಲಿಂದನೂ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿವೆ. ಇದು ಬದಲಾಗದ ವಾಸ್ತವ. ಒಬ್ಬ ಸೀನಿಯರ್ ನರ್ಸಿಂಗ್ ಆಫೀಸರ್ ಹೇಳಿದ ಈ ಮಾತಿದೆಯಲ್ಲ, ಇದು 100ಕ್ಕೆ 100 ಸತ್ಯ. ಸಿಸ್ಟಮ್ ಹೇಗೆ ಇರ್ಲಿ, ಕೊನೆಗೆ ಗೆಲ್ಲೋದು ನಿಮ್ಮ ತಯಾರಿ ಮಾತ್ರ. ಇದಕ್ಕಿಂತ ದೊಡ್ಡ ಸತ್ಯ ಇನ್ನೇನ್ ಬೇಕು ಅಲ್ವಾ? ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ದಾರಿ ಯಾವುದು? ಬನ್ನಿ ಈಗ ಪರಿಹಾರಗಳ ಬಗ್ಗೆ ಮಾತಾಡೋಣ. ಆಕಾಂಕ್ಷಿಗಳು ತಮ್ಮ ಕಂಟ್ರೋಲ್ನಲ್ಲಿರೋ ವಿಷಯಗಳ ಮೇಲೆ ಹೇಗೆ ಫೋಕಸ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಯಾಕಂದ್ರೆ ಈ ಕಷ್ಟಕ್ಕೆ ಸಿಗೋ ಪ್ರತಿಫಲ ಇದೆಯಲ್ಲ, ಅದು ಸಣ್ಣದಲ್ಲ. ಒಮ್ಮೆ ಈ ಸ್ಪರ್ಧೆಯಲ್ಲಿ ಗೆದ್ರೆ ಒಬ್ಬ ಸರ್ಕಾರಿ ನರ್ಸಿಂಗ್ ಆಫೀಸರ್ನ ತಿಂಗಳ ಸಂಬಳ 1,00,000 ರೂಪಾಯಿಗಿಂತ ಜಾಸ್ತಿ ಇರ್ಬೋದು. ಇದಕ್ಕಿಂತ ದೊಡ್ಡ ಮೋಟಿವೇಶನ್ ಇನ್ನೇನ್ ಬೇಕು ಹೇಳಿ? ಯಾಕಂದ್ರೆ ಈ ವೃತ್ತಿ ಕೊಡೋದು ಒಳ್ಳೆ ಸಂಬಳ ಅಷ್ಟೇ ಅಲ್ಲ, ಜೊತೆಗೆ ಒಂದು ಗಟ್ಟಿಯಾದ ಜಾಬ್ ಸೆಕ್ಯೂರಿಟಿ, ಸಮಾಜದಲ್ಲಿ ಸಿಗೋ ಗೌರವ, ಕೆರಿಯರಲ್ಲಿ ಮುಂದೆ ಬರೋ ಅವಕಾಶಗಳು, ಮತ್ತೆ ಚಿಕ್ಕ ವಯಸ್ಸಲ್ಲೇ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇವೆಲ್ಲವೂ ಸಿಗುತ್ತೆ. ಇಷ್ಟೇ ಅಲ್ಲ, ಇನ್ನೂ ಒಳ್ಳೆ ವಿಷಯ ಏನಂದ್ರೆ, ಈ 80-20 ನಿಯಮ ಅನ್ವಯ ಆಗದೇ ಇರೋ ಅವಕಾಶಗಳ ದೊಡ್ಡ ಲಿಸ್ಟೇ ಇದೆ. ESIC ಅಂದ್ರೆ ನೌಕರರ ರಾಜ್ಯ ವಿಮಾ ನಿಗಮ, RRB ಅಂದ್ರೆ ರೈಲ್ವೆ ನೇಮಕಾತಿ ಮಂಡಳಿ, JIPMERನಂತಹ ಸಂಸ್ಥೆಗಳು, ಬೇರೆ ಬೇರೆ ರಾಜ್ಯಮಟ್ಟದ ಪರೀಕ್ಷೆಗಳು, ಹೀಗೆ ಹಲವಾರು ಕಡೆ ಈ ನಿಯಮ ಇಲ್ಲ. ಇಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಇದೆ. ಹಾಗಾದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ, ನೀತಿ ಬದಲಾಗುತ್ತೆ ಅಂತ ಕಾಯ್ತಾ ಕೂರ್ಬೇಕಾ, ಅಥವಾ ನಮ್ಮ ತಯಾರಿಯನ್ನೇ ನಮ್ಮ ಅಸ್ತ್ರ ಮಾಡ್ಕೊಂಡ್ ಮುಂದೆ ಸಾಗ್ಬೇಕಾ? ನೆನ್ಪಿಡಿ, ಯಾವುದೇ ಸವಾಲಿರ್ಲಿ, ಕೊನೆಗೆ ಗೆಲ್ಸೋದು ನಮ್ಮ ಶ್ರಮ ಮಾತ್ರ.